ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ಪಫ್ ಸ್ಲೀವನ್ನು ನರಿಗೆ ಕೊಟ್ಟು ಫ್ಲಾಟ್ ಆಗಿ ಯಾವ ರೀತಿ ಹೊಲಿಯೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗ ತಲುಪಬೇಕು ಅಂದರೆ ಆಲ್ ಬಟನ್ನ ಪ್ರೆಸ್ ಮಾಡಿ. ಆಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೀರೆ ಪೀಸನ್ನು ಈ ರೀತಿ ಕಟ್ ಮಾಡ್ಕೊಂಡು ನಾವು ಅರ್ಧ ಇಂಚ್ಗೆ ನಾವು ಫಿಲ್ಟ್ ಇಡ್ಕೋಬೇಕು. ಈ ರೀತಿ ಹಾಫ್ ಇಂಚ್ಗೆ ನರಿಗೆಯನ್ನು ಫಿಲ್ಟ್ ಇಡ್ತಾ ಹೋಗಬೇಕಿದು. ಈ ರೀತಿ ನರಿಗೆನ ಫ್ಲಾಟಾಗಿ ಹಿಡಿದಾದ ನಂತರ ನಾವು ಗುಂಡು ಪಿನ್ನಿಂದ ನಾವು ಈ ರೀತಿ ಮೇಲ್ಗಡೆ ಸ್ವಲ್ಪ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ನರಿಗೆಯನ್ನು ಈ ಥರ ಪಿನ್ನನ್ನು ಹಾಕಬೇಕು. ಈ ರೀತಿ ಪಿನ್ನನ್ನು ಹಾಕೊಂಡಾಗ ಅದು ನರಿಗೆ ಫ್ಲಾಟಾಗಿ ಕೂತ್ಕೊಳ್ಳುತ್ತೆ. ನಂತರ ನಾವು ಬಾರ್ಡ್ರ್ ಪೀಸನ್ನು ಸೆಂಟ್ರಿಗೆ ನ್ಯಾಚ್ ಹಾಕಬೇಕು. ಎರಡು ಸೈಡು ನ್ಯಾಚ್ ಹಾಕಬೇಕು. ನರಿಗೆ ಪೀಸನ್ನು ಕೂಡ ಅಷ್ಟೇ ನಾವು ಸೆಂಟ್ರಿಗೆ ನ್ಯಾಚ್ ಹಾಕಬೇಕು. ಈಗ ನ್ಯಾಚನ್ನು ಕರೆಕ್ಟಾಗಿ ಇಟ್ಕೊಂಡು 1 ಇಂಚು ಮಾರ್ಜಿನ್ ಕೊಟ್ಟು ಸ್ಟಿಚ್ ಮಾಡಬೇಕು. ಇದಕ್ಕೆ 1 ಇಂಚ್ ಯಾಕೆ ಮಾರ್ಜಿನ್ ಕೊಡಬೇಕು ಅಂದರೆ ಇದು ಪೀಸು ನೀಟಾಗಿ ಓಪನ್ ಆಗದೇ ಇರಲಿ ಅನ್ನೋ ಕಾರಣದಿಂದ 1 ಇಂಚು ಮಾರ್ಜಿನ್ ಕೊಟ್ಟು ಸ್ಟಿಚ್ ಹಾಕಬೇಕು. ನಾವು ಇದಕ್ಕೆ ಅದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ ಕೂಡ ಹಾಕಬೇಕು. ಈಗ ಕೂಳೆ ಇದನ್ನು ಸ್ವಲ್ಪ ತಿರುಗಿಸಿ ಅದ ಕೂಳೆ ಮೇಲೆ ನಾವು ಬಾರ್ಡ್ರ್ ಪೀಸ್ ಮೇಲೆ ಸ್ಟಿಚ್ ಹಾಕಬೇಕು.
ಅದ್ರ ಪಕ್ಕದಲ್ಲೇ ಕೂಡ ಇನ್ನೂ ಒಂದು ಸ್ಟಿಚ್ಚು ಹಾಕಬೇಕು. ನಾವು ಸ್ಲೀವನ್ನು ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ನ್ಯಾಚ್ಗೆ ಸೆಂಟ್ರ್ ನ್ಯಾಚ್ಗೆ ಇಟ್ಕೊಂಡು ಸ್ಟಿಚ್ ಹಾಕಬೇಕು. ಅರ್ಧ ಇಂಚು ಮಾರ್ಜಿನ್ ಕೊಟ್ಟು ಇದನ್ನು ಸ್ಟಿಚ್ ಹಾಕಬೇಕು. ಈಗ ಲೈನಿಂಗನ್ನು ಉಲ್ಟಾ ಮಾಡಿ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ನಂತರ ನಾವು ಲೈನಿಂಗ್ ಸುತ್ತ ಸ್ಟಿಚ್ ಹಾಕಬೇಕು. ನಾವು ಈ ರೀತಿ ಸ್ಟಿಚ್ ಹಾಕುವಾಗ ಗುಂಡು ಪಿನ್ನು ನೀಲು ಸಿಗಾಕಬಾರ್ದು. ನೋಡ್ಕೊಂಡು ನೀಟಾಗಿ ನೀಲ್ ಹತ್ರ ಇದ್ದ ಅದನ್ನು ತೆಗಿಬೇಕು. ಈಗ ಇದನ್ನು ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೋಬೇಕು. ಈಗ ಪಿನ್ನೆಲ್ಲ ತೆಗೆದು ಈಗ ಪಫ್ ಸ್ಲೀವು ಫ್ಲಾಟಾಗಿ ನರಿಗೆ ಕೊಟ್ಟು ಹೊಲ್ದು ಸ್ಟಿಚ್ ಆಗಿದೆ. ಈಗ ರೆಡಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.